ನಮಸ್ತೆ ಚೇಳೂರು ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಾಗೇಪಲ್ಲಿ ತಾಲೂಕು, ಚೇಳೂರು ತಾಲೂಕುಗಳಿಗೆ ನೂತನ ಬಿಇಒ ವೆಂಕಟೇಶಪ್ಪ ಅಧಿಕಾರ ಸ್ವೀಕಾರ. ಬಾಗೇಪಲ್ಲಿ ಹಾಗೂ ಚೇಳೂರು ತಾಲೂಕುಗಳಿಗೆ ಈ ಹಿಂದೆ ಬಿಇಒ ತನೂಜರವರು ಕರ್ತವ್ಯ ನಿರ್ವಹಿಸುತ್ತಿದ್ದು, ಆ ಜಾಗಕ್ಕೆ ಸರ್ಕಾರ ನೂತನ ಬಿಇಒ ಆಗಿ ವೆಂಕಟೇಶಪ್ಪರವರನ್ನು ನೇಮಿಸಿದೆ. ನೂತನ ಬಿಇಒ ವೆಂಕಟೇಶಪ್ಪರವರಿಗೆ ಸನ್ಮಾನ ಮತ್ತು ನಿರ್ಗಮಿಸುತ್ತಿರುವ ತನೂಜರವರಿಗೆ ಬೀಳ್ಕೊಡುಗೆ ಸನ್ಮಾನ ಕಾರ್ಯಕ್ರಮವನ್ನು ಬಿಇಒ ಕಚೇರಿಯಲ್ಲಿ ಏರ್ಪಡಿಸಲಾಗಿತ್ತು. ಅಧಿಕಾರ ಸ್ವೀಕರಿಸಿ ಮಾತನಾಡಿದ ಬಿಇಒ ವೆಂಕಟೇಶಪ್ಪ ಎಲ್ಲರ ಜೊತೆ ಸ್ನೇಹ ಬಾಂಧವ್ಯ ಇರಬಹುದು. ಸರ್ಕಾರ ವಹಿಸಿರುವ ಜವಾಬ್ದಾರಿ ಹುದ್ದೆ ಬಿಇಒ. ಈ ಹುದ್ದೆ ಹಿಂದೆ ಸಂಬಂಧಗಳು, ಸ್ನೇಹಿತರು ಇರುವುದಿಲ್ಲ. ಇದರ ಹಿಂದೆ ಕಾನೂನು, ನಿಯಮ, ಆದೇಶಗಳು ಪಾಲನೆ ಇವೆಲ್ಲವೂ ಇರುತ್ತವೆ ಎಂದು ಖಡಕ್ಕಾಗಿ ತಿಳಿಸಿದರು. ಈ ಸಂದರ್ಭದಲ್ಲಿ ಶಿಕ್ಷಣ ಸಮನ್ವಯ ಅಧಿಕಾರಿ ಆರ್ ವೆಂಕಟರಾಮ್, ಜಿಲ್ಲಾ ದೈಹಿಕ ಶಿಕ್ಷಕರ ಪರಿವೀಕ್ಷಕರಾದ ನಟರಾಜ್, ಪ್ರೌಢಶಾಲಾ ಸಹ ಶಿಕ್ಷಕರಾದ ಸಂಘದ ಅಧ್ಯಕ್ಷ ಹನುಮಂತ ರೆಡ್ಡಿ, ಕಾರ್ಯದರ್ಶಿ ಸಿವಿ ವೆಂಕಟರಾಯಪ್ಪ, ಜಿಆರ್ ರಮೇಶ್, ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ವೆಂಕಟರಮಣಪ್ಪ, ಪದಾಧಿಕಾರಿಗಳು, ನಿವೃತ್ತ ಮುಖ್ಯ ಶಿಕ್ಷಕ ಐವಿ ಕೃಷ್ಣಾರೆಡ್ಡಿ, ತಾಲೂಕಿನ ಇಸಿಒ, ಸಿಆರ್ಪಿ, ಬಿಆರ್ಪಿಗಳು ಹಾಜರಿದ್ದು ಸನ್ಮಾನಿಸಿ ಗೌರವಿಸಿದರು. ಇಲ್ಲ ಬೇಡ ಸರ್, ನೀವೇನೋ ಇಷ್ಟು ದಿವಸ ಇದ್ದಂಗಿಲ್ಲ ನೋಡಿದ್ರೆ ಅಂತಂದ್ರೆ ಖಂಡಿತವಾಗ್ಲೂ ನಮ್ಮ ಜಾಗ ನಾವು ಮುಡ್ಕೊಳ್ತೀವಿ. ಹಾಗಾಗಿ ನಾನು ಇನ್ನೊಂದು ವಿಷಯ ತಮ್ಮ ಜೊತೆಯಲ್ಲಿ ಹೇಳ್ತೀನಿ. ನಾನು ಆವಾಗಲೇ ಹೇಳಿದೆ, 90% ಜನ ನನಗೆ ಚೆನ್ನಾಗಿ ಗೊತ್ತಿದ್ದಾರೆ. ಆದರೆ ಇಲ್ಲಿ ಒಂದು ವಿಷಯ, ವೆಂಕಟೇಶಪ್ಪ ಬೇರೆ, ಬಿಇಒ ಬೇರೆ. ವೆಂಕಟೇಶಪ್ಪನಿಗೆ ಇಲ್ಲಿರ್ತಕ್ಕಂಥ ಎಲ್ಲ ವ್ಯಕ್ತಿಗಳ ಜೊತೆಯಲ್ಲಿ ನನ್ನ ಸಂಬಂಧ ಇದೆ, ಪ್ರೀತಿ ಇದೆ, ವಿಶ್ವಾಸ ಇದೆ. ಸಣ್ಣ ಪುಟ್ಟ ಮಿಸ್ಟೇಕ್ಸ್ ಆದರೂ ಕೂಡ 100% ಸಪೋರ್ಟ್ ಮಾಡ್ಕೊಂಡು ಹೋಗ್ತೇನೆ. ಆದರೆ ಈ ಬಿಇಒ ಅನ್ನೋ ಪೋಸ್ಟ್ ಇದೆ ನೋಡಿ, ಇದು ಸರಿ ಇಲ್ಲ. ಇದಕ್ಕೆ ಸಂಬಂಧಗಳು, ಸ್ನೇಹಿತರು, ಇನ್ನೊಂದು ಮತ್ತೊಂದು ಇರೋದಿಲ್ಲ. ಯಾಕಂದ್ರೆ ಇದಕ್ಕೆ ಹಿಂದ್ಗಡೆ ಏನಿರ್ತದೆ ಅಂದ್ರೆ ಕಾನೂನು, ಆದೇಶ, ನಿಯಮ, ಪಾಲನೆ, ಮೇಲ್ಗಡೆಯಿಂದ ಬಂದಿರತಕ್ಕಂತಹ ಆದೇಶ, ಏನೇನು ಇವೆಲ್ಲ ಇರ್ತವೆ. ಇವು ಏನ್ ಮಾಡ್ತಾ ಇದ್ದೇವೆ, ಫೋರ್ಸ್ ಹಂಗಿರ್ತವೆ. ಅವು ಆ ಫೋರ್ಸ್ ಇರುವಾಗ ಯಾವ ಬಿಇಒನೂ ಕೂಡ ಎಲ್ಲವನ್ನು ನಾವು ಆಗೋದಿಲ್ಲ, ಹಿಂಗೇನು ಆಡ್ಕೊಂಡು ಹೋಗೋಣ ಅಂತ ಹೇಳಕ್ಕಾಗಲ್ಲ. ಆದ್ರಿಂದ ವೆಂಕಟೇಶಪ್ಪ ಬೇರೆ, ಈಶ್ವರಪ್ಪ ಬೇರೆ, ವೆಂಕಟೇಶಪ್ಪ ಬೇರೆ, ಹನುಮಂತ ರೆಡ್ಡಿ ಬೇರೆ, ವೆಂಕಟೇಶಪ್ಪ ಬೇರೆ, ರಾಜಣ್ಣ ಬೇರೆ ಅಲ್ವಾ? ಆದ್ರೆ ಬಿಇಒ ಬೇರೆ, ಇಸಿಒ ಬೇರೆ, ಬಿಇಒ ಬೇರೆ, HM ಬೇರೆ, ಬಿಇಒ ಬೇರೆ, ಟೀಚರ್ಸ್ ಬೇರೆ ಅಲ್ವಾ? ಅವ್ರದೇ ಆಗಿರೋ ಕಾನೂನು ಇರಬೇಕು, ಇವ್ರದೇ ಆಗಿರ್ತಕ್ಕಂಥ ಕಾನೂನು ಇರಬೇಕು. ಆವಾಗಲೇ ನಾವು ವೃತ್ತಿಯಲ್ಲಿ ಬದ್ಧತೆಯಿಂದ ಕೆಲಸ ನಿರ್ವಹಿಸ್ತಕ್ಕಂಥದ್ದು ಆಗುತ್ತೆ. ಆ ಹಿನ್ನೆಲೆಯಲ್ಲಿ ನೀವೆಲ್ಲರೂ ಕೂಡ ನನಗೆ ಸಪೋರ್ಟ್ ಮಾಡಿ. ನಾನು 100% ಜೊತೆಯಲ್ಲಿದ್ದೀನಿ. ಶಿಕ್ಷಕರಿಗೆ ಏನು ಸಿಗಬೇಕು ಅದನ್ನು 100% ಕೊಡೋದಕ್ಕೆ ನಾನು 100% ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ. ಇಷ್ಟು ದಿವಸ ಮೇಡಮ್ ಅವರು ಹೇಗೆ ನಿಮ್ಮ ಜೊತೆಯಲ್ಲಿ ಸಹಕಾರದಿಂದ ಇದ್ರೋ ಅದೇ ರೀತಿಯಲ್ಲಿ ನಾನು ಕೂಡ ನಿಮ್ಮ ಜೊತೆಯಲ್ಲಿ ಸಹಕಾರ ಇರ್ತೀನಿ. ಒಂದು ಶಿಕ್ಷಕ ಪ್ರತಿನಿಧಿಗಳು ಯಾರು ನೀವು ಇವರಿದ್ದಾರೆ, ಟೀಚರ್ ಲೀಡರ್ಸು ಯಾರಿದ್ದಾರೋ, ನಿಮ್ಮಲ್ಲಿ ನಾನು ಒಂದು ರಿಕ್ವೆಸ್ಟ್ ಮಾಡೋದು, ನಿಮ್ಮ ಜೊತೆಯಲ್ಲಿ ಮೀಟಿಂಗ್ ಮಾಡ್ತೀನಿ. ನಿಮ್ಮಲ್ಲಿ ಒಂದು ಲೈನ್ ರಿಕ್ವೆಸ್ಟ್ ಮಾಡೋದು ಫಸ್ಟ್ ಡೇನೇ ಏನಂತ ಹೇಳಿದ್ರೆ, ಒಂದು ಶಿಕ್ಷಕ ಹಿತದೃಷ್ಟಿ ನಿಮ್ಗೆ ಎಷ್ಟು ಮುಖ್ಯನೋ, ಮಕ್ಕಳ ಹಿತದೃಷ್ಟಿ ಮತ್ತು ಕಾನೂನು ಪಾಲನೆ ಕೂಡ ನೀವು ಜಂಟಿಯಾಗಿ ನಮ್ಗೆ ಸಪೋರ್ಟ್ ಮಾಡಬೇಕು. ಒಂದು ಕಡೆ ಟೀಚರ್ಸ್ ವೆಲ್ಫೇರು ನಿಮ್ಗೆ ಮುಖ್ಯನೇ, ಜೊತೆಗೆ ಮಕ್ಕಳ ವೆಲ್ಫೇರು ಮುಖ್ಯನೇ. ಇವೆರಡು ಸರಿಯಾಗಿ ನಡಿಬೇಕು ಪ್ಯಾರಲಲ್ ಆಗಿ. ಅಂದರೆ ನಾವು ಕಾನೂನು ಇನ್ನೊಂದು ನೋಡಿಕೊಂಡು ನೀವು ನಮಗೆ ಸಪೋರ್ಟ್ ಮಾಡಿದಾಗ 100% ನಮ್ಮ ಕ್ಷೇತ್ರ ಬಲ ಆಗ್ತದೆ, ಗಟ್ಟಿ ಆಗ್ತದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ಇನ್ನೊಮ್ಮೆ ನಾನು ತಮ್ಮ ಜೊತೆಯಲ್ಲಿ ನಾನು ಏನು ಯಾಕಂದ್ರೆ ನಾನು ಮಾತಾಡಿರೋದು ನಿಮ್ಗೆ ಎಲ್ಲರೂ ಗೊತ್ತಿದೆ ಆಯಿತಾ. ಏನು ವಿಷಯ ಹೇಳ್ತೀನಿ ಅಂತ ಎಲ್ಲರೂ ಗೊತ್ತಿದೆ. ನಾನು BRC ಆಗಿ, ಇಲ್ಲೊಬ್ಬ ಬಿಇಒ ಆಗಿ 1 ವರ್ಷ ನಾನು ಇಲ್ಲಿದ್ದೆ. ನಿಮಗೆಲ್ಲ ಒಂದು ಥ್ಯಾಂಕ್ಸ್ ಹೇಳೋದು ಏನಂದರೆ, 1 ವರ್ಷ ನಾನು ಬಿಇಒ ಆಗಿದ್ದೆ. ಒಂದು ದಿನ ನಮ್ಮ ಇಲಾಖೆ ವಿಷಯ ಒಂದು ಪೇಪರಲ್ಲಿ ಒಂದು ಲೈನ್ ಬರಲಿಲ್ಲ. ಅವಾಗ 2008ರಲ್ಲಿ ನಾನು ಬಿಇಒ ಆಗಿದ್ದೆ. ಅಷ್ಟು ಸಪೋರ್ಟ್ ಇದ್ದಾಗ ಅದೇ ಸಪೋರ್ಟು ಈಗ ಸಿಗಬೇಕು ಅಂತ ನನ್ನ ಆಸೆ. ನಿಮ್ಮ ಸಪೋರ್ಟ್ ಇಲ್ಲ ಸರ್, ನಿಮ್ಮ ಪಾಡಿಗೆ ನೀವು, ನಮ್ಮ ಪಾಡಿಗೆ ನಾವು ಅಂತಂದರೆ, ನಾನು ಆವಾಗಲೇ ಹೇಳಿದ್ನಲ್ಲ, ಹಂಗೆ ನೀವೆಲ್ಲ ಹಿರಿಯರು, ನಿಮ್ಗೆಲ್ಲ ಗೊತ್ತಿದೆ ಆಯ್ತಾ. ನೀವು ಏನೇ ಸಮಸ್ಯೆಗಳು ಬಂದರೂ ಕೂಡ ನಾನು ನಿಮ್ಮ ಜೊತೆ ಇರ್ತೀನಿ, ಶಿಕ್ಷಕರ ಹಿತದೃಷ್ಟಿಯಿಂದ, ಮಕ್ಕಳ ಹಿತದೃಷ್ಟಿಯಿಂದ. ಅದಕ್ಕೆ ನೀವು ಸಪೋರ್ಟ್ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಇಷ್ಟು ದಿವಸ ಮೇಡಮ್ ಅವ್ರಿಗೆ ನೀವು ಯಾವ ಥರ ಸಪೋರ್ಟ್ ಕೊಟ್ಟರು, ಆ ಬೋರ್ಡಲ್ಲಿ ಇರ್ತಕ್ಕಂಥವ್ರಿಗೆ ಏನು ನೀವೆಲ್ಲರಿಗೂ ಸಪೋರ್ಟ್ ಕೊಟ್ಟರು, ಅದೇ ಥರ ನನಗೂ ಸಪೋರ್ಟ್ ಕೊಡಿ ಅಂತೇಳಿ ಹೇಳ್ತಾ ನಾನು 2 ಮಾತನ್ನು ಮುಗಿಸ್ತಾ ಇದ್ದೀನಿ.